ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಸುಜಾತ ಭಟ್ ಕೂತು ಅನನ್ಯ ಭಟ್ ನನ್ನ ಮಗಳಲ್ಲ ಸುಳ್ಳು ಅಂತ ಸತ್ಯವನ್ನ ಬಾಯ್ಬಿಟ್ಟಿದ್ರು. ನಾನು ಪರೀಕ್ಷಾ ಜಾಗದ ವಿಚಾರವಾಗಿ ನನಗೇನು ಸಿಕ್ಕಿಲ್ಲ, ನನ್ನ ಸಹಿಯನ್ನ ಪಡೆದುಕೊಂಡಿಲ್ಲ, ನಾನು ಹೋರಾಟಕ್ಕೆ ಬಂದೆ. ಅನನ್ಯ ಭಟ್ ಅನ್ನೋದು ನನ್ನ ಮಗಳಲ್ಲ, ಅದು ಇನ್ನೊಬ್ಬರ ಮಗಳು. ಇದೆಲ್ಲ ಕಟ್ಟುಕತೆಗಳನ್ನ ನಾನು ಕಟ್ಕೊಂಡು ಬಂದೆ ಅಂತೇಳಿ, ಜೊತೆಗೆ ತಾನು ತೋರಿಸಿದ ಫೋಟೋ ಅನನ್ಯ ಭಟ್ದಲ್ಲ, ವಾಸಂತಿದು, ಶ್ರೀವತ್ಸದ ಪತ್ನಿದು ಅಂತ ಹೇಳಿ ಸತ್ಯವನ್ನ ಬಾಯ್ಬಿಟ್ಟಿದ್ದು ಮ್ಯಾಜಿಕ್ ಅಜ್ಜಿ. ಕಣ್ಣೀರ್ ಹಾಕಿದ್ರು, ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಕಣ್ಣೀರ್ ಹಾಕಿದ್ರು, ಸತ್ಯವನ್ನೆಲ್ಲವನ್ನೂ ಕೂಡ ಹೇಳಿದ್ರು. ಅದಾದ ಮೇಲೆ ಅಜ್ಜಿ ಯೂಟರ್ನ್ ಹೊಡೆದ್ರು. ಮತ್ತೆ ಹೊರಗಡೆ ಹೋಗಿ ನಾನು ಹತ್ರ ಹೇಳಿಕೆ ಕೊಟ್ಟು ನನಗೆ ಹೆದರಿಸಿ ಬೆದರಿಸಿ ಹತ್ರ ಹೇಳಿಕೆಗಳನ್ನ ಕೊಡಿಸ್ಬಿಟ್ರು ಅಂತ ಹೇಳಿಕೆ ಕೊಟ್ರು. ಆದ್ರೆ ಸತ್ಯ ಯಾವತ್ತಿದ್ರು ಸತ್ಯನೇ. ಕಾರಣ ನಿನ್ನೆ ಮತ್ತು ಮೊನ್ನೆ ನಡೆದಂತ SIT ತನಿಖೆಯ ವಿಚಾರಣೆಯ ಸಂದರ್ಭದಲ್ಲಿ ನಂದು ತಪ್ಪಾಗೋಯ್ತು, ನಾನು ಹೇಳಿದೆಲ್ಲ ಸುಳ್ಳು, ನನ್ನನ್ನ ಕ್ಷಮಿಸಿ ಬಿಡಿ ಅಂತೇಳಿ ಕಣ್ಣೀರ್ ಹಾಕಿದ್ಲಂತೆ. ಈ ರಿಪೋರ್ಟ್ ನೋಡಿ. ಅನನ್ಯ ಭಟ್ ನಾಪತ್ತೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮ್ಯಾಜಿಕ್ ಅಜ್ಜಿ ನಾಪತ್ತೆ ಸಂಬಂಧ SIT ಅಧಿಕಾರಿಗಳಿಗೆ ನೀಡಿರುವ ದೂರನ್ನ ವಾಪಸ್ ಪಡೆಯುವುದಾಗಿ ಸುಜಾತ ಭಟ್ ಹೇಳಿದ್ದಾರಂತೆ. ಎರಡು ದಿನಗಳ ವಿಚಾರಣೆ ಬಳಿಕ ತಪ್ಪಾಯ್ತು, ನನ್ನನ್ನ ಬಿಟ್ಬಿಡಿ ಅಂತ ಸುಜಾತ ಕಣ್ಣೀರು ಇಟ್ಟಿದ್ದಾರೆ. ಅಲ್ಲದೆ ಅನನ್ಯ ಭಟ್ ಪ್ರಕರಣದ ರಹಸ್ಯ ಹಾಗೂ ಅದರ ಹಿಂದಿರೋರ ಹೆಸರುಗಳನ್ನ ಬಾಯ್ಬಿಟ್ಟಿದ್ದಾರೆ. ಇದೀಗ ಅನನ್ಯ ಕೇಸ್ ಹಿಂದಿರೋರಿಗೆ ಭಯ ಶುರುವಾಗಿದೆ. ಮಾಡಿದ್ದುಂಡು ಮ್ಯಾಜಿಕ್ ಅಜ್ಜಿ. ಸುಜಾತ ಭಟ್ ಕಣ್ಣೀರ ಕತೆ ಕಟ್ಟಿ ಸಹಾನುಭೂತಿ ಗಿಟ್ಟಿಸಿದ್ರು. ಇಲ್ಲದ ಮಗಳ ಸರಣಿ ಕತೆ ಹೆಣೆದು ಕೆಡ್ಡಾಗೆ ಬಿದ್ರು. ಒಂದ್ ಕಾಲದಲ್ಲಿ ಅಬ್ಬರಿಸಿ ಬೊಬ್ಬಿರಿದ ಸುಳ್ಳೂರಮ್ಮ ಈಗ ಏಕಾಂಗಿಯಾಗಿದ್ದಾಳೆ. ದೂರು ಕೊಡುವಾಗಿದ್ದಾಗ ಗತ್ತು ಗಮ್ಮತ್ತು ಈಗ ಮಾಯವಾಗಿದೆ. ದೂರು ಕೊಡಲು ಕಾರಲ್ಲಿ ಬಂದಿದ್ದ ಸುಳ್ಳುಗಾತಿ ನಿನ್ನೆ ವಿಚಾರಣೆಗೆ ಕದ್ದು ಮುಚ್ಚಿ ಆಟೋದಲ್ಲಿ ಎಂಟ್ರಿ ಕೊಟ್ಟಿದ್ಲು. ಜೊತೆಗೆ ವಕೀಲರಿಲ್ಲ, ಕಾರಿಲ್ಲ. ಇನ್ನೊಂದೆಡೆ ಬಿ ಗ್ಯಾಂಗ್ ಸುಜಾತರನ್ನ ಒಂಟಿಯಾಗಿಸಿದೆ. ಅನನ್ಯ ಕೇಸನ್ನೇ ದಾಳವಾಗಿಸಿದ್ದ ಸೂತ್ರಧಾರರೇ ದೂರವಾಗಿದ್ದು ಇಲ್ಲದ ಪಾತ್ರ ಸೃಷ್ಟಿ ಮಾಡಿ ತಾನೇ ತನ್ನ ಗೋರಿ ತೋಡಿಕೊಂಡಿದ್ದಾರೆ. ನನ್ನ ಮಗಳು 20 ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ಲು ಅಂತ ಸುಜಾತ ಭಟ್ ಆರೋಪ ಮಾಡಿದ್ರು. ಅಲ್ಲದೆ ಸಂಬಂಧ ಧರ್ಮಸ್ಥಳ ಕೇಸ್ ತನಿಖೆ ನಡೆಸ್ತಾ ಇದ್ದ SIT ಅಧಿಕಾರಿಗಳಿಗೆ ಮಗಳು ನಾಪತ್ತೆ ಸಂಬಂಧ ದೂರು ಸಲ್ಲಿಸಿದ್ರು. ದೂರು ದಾಖಲಿಸಿಕೊಂಡಿದ್ದ SIT ತೀವ್ರ ವಿಚಾರಣೆ ಆರಂಭಿಸಿತ್ತು. ಇದೀಗ ಕೇಸ್ ವಾಪಸ್ ಪಡೆಯುವುದಾಗಿ ಹೇಳಿರೋದ್ರಿಂದ ಹೊಸ ತಿರುವು ಪಡೆದುಕೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಸುಜಾತ ಭಟ್ ಕೂತು ಅನನ್ಯ ಭಟ್ ನನ್ನ ಮಗಳಲ್ಲ ಸುಳ್ಳು ಅಂತ ಸತ್ಯವನ್ನ ಬಾಯ್ಬಿಟ್ಟಿದ್ರು. ನಾನು ಪರೀಕ್ಷಾ ಜಾಗದ ವಿಚಾರವಾಗಿ ನನಗೇನು ಸಿಕ್ಕಿಲ್ಲ, ನನ್ನ ಸಹಿಯನ್ನ ಪಡೆದುಕೊಂಡಿಲ್ಲ, ನಾನು ಹೋರಾಟಕ್ಕೆ ಬಂದೆ. ಅನನ್ಯ ಭಟ್ ಅನ್ನೋದು ನನ್ನ ಮಗಳಲ್ಲ, ಅದು ಇನ್ನೊಬ್ಬರ ಮಗಳು. ಇದೆಲ್ಲ ಕಟ್ಟುಕತೆಗಳನ್ನ ನಾನು ಕಟ್ಕೊಂಡು ಬಂದೆ ಅಂತೇಳಿ, ಜೊತೆಗೆ ತಾನು ತೋರಿಸಿದ ಫೋಟೋ ಅನನ್ಯ ಭಟ್ದಲ್ಲ, ವಾಸಂತಿದು, ಶ್ರೀವತ್ಸದ ಪತ್ನಿದು ಅಂತ ಹೇಳಿ ಸತ್ಯವನ್ನ ಬಾಯ್ಬಿಟ್ಟಿದ್ದು ಮ್ಯಾಜಿಕ್ ಅಜ್ಜಿ. ಕಣ್ಣೀರ್ ಹಾಕಿದ್ರು, ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಕಣ್ಣೀರ್ ಹಾಕಿದ್ರು, ಸತ್ಯವನ್ನೆಲ್ಲವನ್ನೂ ಕೂಡ ಹೇಳಿದ್ರು. ಅದಾದ ಮೇಲೆ ಅಜ್ಜಿ ಯೂಟರ್ನ್ ಹೊಡೆದ್ರು. ಮತ್ತೆ ಹೊರಗಡೆ ಹೋಗಿ ನಾನು ಹತ್ರ ಹೇಳಿಕೆ ಕೊಟ್ಟು ನನಗೆ ಹೆದರಿಸಿ ಬೆದರಿಸಿ ಹತ್ರ ಹೇಳಿಕೆಗಳನ್ನ ಕೊಡಿಸ್ಬಿಟ್ರು ಅಂತ ಹೇಳಿಕೆ ಕೊಟ್ರು. ಆದ್ರೆ ಸತ್ಯ ಯಾವತ್ತಿದ್ರು ಸತ್ಯನೇ. ಕಾರಣ ನಿನ್ನೆ ಮತ್ತು ಮೊನ್ನೆ ನಡೆದಂತ SIT ತನಿಖೆಯ ವಿಚಾರಣೆಯ ಸಂದರ್ಭದಲ್ಲಿ ನಂದು ತಪ್ಪಾಗೋಯ್ತು, ನಾನು ಹೇಳಿದೆಲ್ಲ ಸುಳ್ಳು, ನನ್ನನ್ನ ಕ್ಷಮಿಸಿ ಬಿಡಿ ಅಂತೇಳಿ ಕಣ್ಣೀರ್ ಹಾಕಿದ್ಲಂತೆ. ಈ ರಿಪೋರ್ಟ್ ನೋಡಿ.
ಅನನ್ಯ ಭಟ್ ನಾಪತ್ತೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮ್ಯಾಜಿಕ್ ಅಜ್ಜಿ ನಾಪತ್ತೆ ಸಂಬಂಧ ಎಸ್ಐಟಿ ಅಧಿಕಾರಿಗಳಿಗೆ ನೀಡಿರುವ ದೂರನ್ನ ವಾಪಸ್ ಪಡೆಯುವುದಾಗಿ ಸುಜಾತ ಭಟ್ ಹೇಳಿದ್ದಾರಂತೆ. ಎರಡು ದಿನಗಳ ವಿಚಾರಣೆ ಬಳಿಕ ತಪ್ಪಾಯ್ತು, ನನ್ನನ್ನ ಬಿಟ್ಬಿಡಿ ಅಂತ ಸುಜಾತ ಕಣ್ಣೀರು ಇಟ್ಟಿದ್ದಾರೆ. ಅಲ್ಲದೆ ಅನನ್ಯ ಭಟ್ ಪ್ರಕರಣದ ರಹಸ್ಯ ಹಾಗೂ ಅದರ ಹಿಂದಿರೋರ ಹೆಸರುಗಳನ್ನ ಬಾಯ್ಬಿಟ್ಟಿದ್ದಾರೆ. ಇದೀಗ ಅನನ್ಯ ಕೇಸ್ ಹಿಂದಿರೋರಿಗೆ ಭಯ ಶುರುವಾಗಿದೆ. ಮಾಡಿದ್ದುಂಡು ಮ್ಯಾಜಿಕ್ ಅಜ್ಜಿ. ಸುಜಾತ ಭಟ್ ಕಣ್ಣೀರ ಕತೆ ಕಟ್ಟಿ ಸಹಾನುಭೂತಿ ಗಿಟ್ಟಿಸಿದ್ರು. ಇಲ್ಲದ ಮಗಳ ಸರಣಿ ಕತೆ ಹೆಣೆದು ಕೆಡ್ಡಾಗೆ ಬಿದ್ರು. ಒಂದ್ ಕಾಲದಲ್ಲಿ ಅಬ್ಬರಿಸಿ ಬೊಬ್ಬಿರಿದ ಸುಳ್ಳೂರಮ್ಮ ಈಗ ಏಕಾಂಗಿಯಾಗಿದ್ದಾಳೆ. ದೂರು ಕೊಡುವಾಗಿದ್ದಾಗ ಗತ್ತು ಗಮ್ಮತ್ತು ಈಗ ಮಾಯವಾಗಿದೆ. ದೂರು ಕೊಡಲು ಕಾರಲ್ಲಿ ಬಂದಿದ್ದ ಸುಳ್ಳುಗಾತಿ ನಿನ್ನೆ ವಿಚಾರಣೆಗೆ ಕದ್ದು ಮುಚ್ಚಿ ಆಟೋದಲ್ಲಿ ಎಂಟ್ರಿ ಕೊಟ್ಟಿದ್ಲು. ಜೊತೆಗೆ ವಕೀಲರಿಲ್ಲ, ಕಾರಿಲ್ಲ. ಇನ್ನೊಂದೆಡೆ ಬಿ ಗ್ಯಾಂಗ್ ಸುಜಾತರನ್ನ ಒಂಟಿಯಾಗಿಸಿದೆ. ಅನನ್ಯ ಕೇಸನ್ನೇ ದಾಳವಾಗಿಸಿದ್ದ ಸೂತ್ರಧಾರರೇ ದೂರವಾಗಿದ್ದು ಇಲ್ಲದ ಪಾತ್ರ ಸೃಷ್ಟಿ ಮಾಡಿ ತಾನೇ ತನ್ನ ಗೋರಿ ತೋಡಿಕೊಂಡಿದ್ದಾರೆ. ನನ್ನ ಮಗಳು 20 ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ಲು ಅಂತ ಸುಜಾತ ಭಟ್ ಆರೋಪ ಮಾಡಿದ್ರು. ಅಲ್ಲದೆ ಈ ಸಂಬಂಧ ಧರ್ಮಸ್ಥಳ ಕೇಸ್ ತನಿಖೆ ನಡೆಸ್ತಾ ಇದ್ದ ಎಸ್ಐಟಿ ಅಧಿಕಾರಿಗಳಿಗೆ ಮಗಳು ನಾಪತ್ತೆ ಸಂಬಂಧ ದೂರು ಸಲ್ಲಿಸಿದ್ರು. ದೂರು ದಾಖಲಿಸಿಕೊಂಡಿದ್ದ ಎಸ್ಐಟಿ ತೀವ್ರ ವಿಚಾರಣೆ ಆರಂಭಿಸಿತ್ತು. ಇದೀಗ ಕೇಸ್ ವಾಪಸ್ ಪಡೆಯುವುದಾಗಿ ಹೇಳಿರೋದ್ರಿಂದ ಹೊಸ ತಿರುವು ಪಡೆದುಕೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ, ನಿಮ್ಮ ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಸುಜಾತ ಭಟ್ ಕೂತು ಅನನ್ಯ ಭಟ್ ನನ್ನ ಮಗಳಲ್ಲ, ಸುಳ್ಳು ಅಂತ ಸತ್ಯವನ್ನ ಬಾಯ್ಬಿಟ್ಟಿದ್ರು. ನಾನು ಪರೀಕ್ಷಾ ಜಾಗದ ವಿಚಾರವಾಗಿ ನನಗೇನು ಸಿಕ್ಕಿಲ್ಲ, ನನ್ನ ಸಹಿಯನ್ನ ಪಡೆದುಕೊಂಡಿಲ್ಲ, ನಾನು ಹೋರಾಟಕ್ಕೆ ಬಂದೆ. ಅನನ್ಯ ಭಟ್ ಅನ್ನೋದು ನನ್ನ ಮಗಳಲ್ಲ, ಅದು ಇನ್ನೊಬ್ಬರ ಮಗಳು. ಇದೆಲ್ಲ ಕಟ್ಟುಕತೆಗಳನ್ನ ನಾನು ಕಟ್ಕೊಂಡು ಬಂದಿದ್ದೆ ಅಂತೇಳಿ, ಜೊತೆಗೆ ತಾನು ತೋರಿಸಿದ ಫೋಟೋ ಅನನ್ಯ ಭಟ್ದಲ್ಲ, ವಾಸಂತಿದು, ಶ್ರೀವತ್ಸದ ಪತ್ನಿದು ಅಂತ ಹೇಳಿ ಸತ್ಯವನ್ನ ಬಾಯ್ಬಿಟ್ಟಿದ್ದು ಮ್ಯಾಜಿಕ್ ಅಜ್ಜಿ. ಕಣ್ಣೀರ್ ಹಾಕಿದ್ರು, ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಕಣ್ಣೀರ್ ಹಾಕಿದ್ರು, ಸತ್ಯವನ್ನೆಲ್ಲವನ್ನೂ ಕೂಡ ಹೇಳಿದ್ರು. ಅದಾದ ಮೇಲೆ ಅಜ್ಜಿ ಯೂಟರ್ನ್ ಹೊಡೆದ್ರು. ಮತ್ತೆ ಹೊರಗಡೆ ಹೋಗಿ ನಾನು ಹತ್ರ ಹೇಳಿಕೆ ಕೊಟ್ಟು ನನಗೆ ಹೆದರ್ಸಿ ಬೆದರಿಸಿ ಹತ್ರ ಹೇಳಿಕೆಗಳನ್ನ ಕೊಡಿಸ್ಬಿಟ್ರು ಅಂತ ಹೇಳಿಕೆ ಕೊಟ್ರು. ಆದ್ರೆ ಸತ್ಯ ಯಾವತ್ತಿದ್ರು ಸತ್ಯನೇ. ಕಾರಣ ನಿನ್ನೆ ಮತ್ತು ಮೊನ್ನೆ ನಡೆದಂತ ಎಸ್ಐಟಿ ತನಿಖೆಯ ವಿಚಾರಣೆಯ ಸಂದರ್ಭದಲ್ಲಿ ನಂದು ತಪ್ಪಾಗೋಯ್ತು, ನಾನು ಹೇಳಿದೆಲ್ಲ ಸುಳ್ಳು, ನನ್ನನ್ನ ಕ್ಷಮಿಸಿ ಬಿಡಿ ಅಂತೇಳಿ ಕಣ್ಣೀರ್ ಹಾಕಿದ್ಲಂತೆ. ಈ ರಿಪೋರ್ಟ್ ನೋಡಿ.